ನಿಮ್ಮ ಗಾಡಿ ಪರ್ಫೆಕ್ಟ್ ಆಗಿದೆ. ಎಷ್ಟಾಯ್ತಪ್ಪ? 2,000 ರೂಪಾಯಿ ಆಯ್ತು. ಹೌದಾ, ತಗೋ. ಥ್ಯಾಂಕ್ ಯು. ಬರ್ತೀನಿ. ಮೂರ್ತಿ ಯಾರ ಬಂದಿದ್ರೇನಾ? ಅಣ್ಣ, ಕೊಯಮತ್ತೂರು ಗಾಡಿ ನಾಳೆನೇ ಡೆಲಿವರಿ ಕೊಡ್ಬೇಕಂತೆ. ಕೊಟ್ರಾಯ್ತು. ಅಪ್ಪಾಜಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಎಷ್ಟೆಲ್ಲ ಹೇಳಿದೆ ನೀ ಆರಾಮಾಗಿರು ಅಂತ. ನನ್ನ ಮಾತೆ ಕೇಳೋದಿಲ್ಲ ನೀನು. ವಿಶ್ವ, ವಯಸ್ಸಾದ್ಮೇಲೆ ಜಾಸ್ತಿ ಹೊತ್ತು ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ ಕಣೋ. ಹೀಗೆ ಹಠ ಮಾಡ್ಕೊಂಡು ನೀನ್ ಆರೋಗ್ಯಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಪಾದರ ಸುತ್ತರ ಮಗ ಇರ್ಬೇಕಾದ್ರೆ ನನಗೇನೋ ಯೋಚನೆ. ಇದಕ್ಕೇನು ಕಡಿಮೆ ಇಲ್ಲ ಅಪ್ಪಾಜಿ. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ತಗೊಳ್ಳಿ. ಹೌದು, ಕೃಷ್ಣ ಬಂದಿದ್ನಾ? ಇಲ್ವಲ್ಲೋ. ಮೂರ್ತಿ, ಕೃಷ್ಣ ಟೀ ತಾಂಬರ ಕೇಳ. ಎಲ್ಲಾ ಕಡೆ ಇಂಟರ್ನೆಟ್ ಮಕ್ಕಳೇ ತುಂಬ್ಕೊಂಡ್ಬಿಟ್ರೆ ಪ್ರಪಂಚ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ್ಬಿಡುತ್ತೆ. ತಗೊಳ ಕ್ರಾಂತಿ. ಅಪ್ಪಾಜಿ ತಗೊಳ್ಳಿ. ಏನಯ್ಯ ಕೃಷ್ಣ, ಯಾರಿಗೆ ಬೈತಾ ಇದೀಯೋ? ಏನಿಲ್ಲ, ಜೀವನನೇ ಬೇಜಾರಾಗ್ಬಿಟ್ಟಿದ್ಯಪ್ಪ. ಯಾಕೋ ಮುಖನ ಯಾವಾಗ್ಲೂ ಅರ್ಲೆಲ್ಲ ಕುಡಿದ ಹತ್ರ ಮಾಡ್ಕೊಂಡಿರ್ತೀಯ? ಇನ್ನೇನ್ ಗುರು, ನನ್ನ ಅಂಗಡಿ ಪಕ್ಕದಲ್ಲಿ ಇದ್ನಲ್ಲ ಕುಂಬಳಕಾಯಿ ಚೊಂಬಣ್ಣ, ಸಾಲ್ಗಾರರು ಕಾಟ ತಡಿಯಕ್ಕಾಗದೆ ಮೆಟೆ ಸೀಟ್ ತಗೊಂಡು ನೆಗೆದು ಬಿದ್ಬಿಟ್ಟಿದ್ದಾನೆ. ಅಲ್ಲ, ಯೋಗ್ಯತೆ ಮೀರಿ ಯಾಕೆ ಸಾಲ ಮಾಡ್ಬೇಕು ಅಂತೀನಿ. ಸಾಲ ಕೊಡೋನೇನು ನೋಟ್ನ ಪ್ರಿಂಟ್ ಮಾಡಕ್ ಕೊಡ್ತೇನೆ. ಎಲ್ಲಾರು ಹಿಂಗೆ ಮಾಡ್ಬಿಟ್ರೆ ಅವನು ಮಠ ಸೇರ್ಕೋಬೇಕಾಯ್ತದ ಅಷ್ಟೇ. ಊರ್ನ ಉಸಾಬರಿ ಕಟ್ಕೊಂಡು ಕಾಜಿ ಸಾಬ ಬಡವ ಆದಂಗೆ ನಿನ್ಗೆ ಯಾಕೋ ಇದಲ್ಲ? ಅದು ಸರಿ. ಇನ್ನು ಟೀ ಕುಡ್ದಾದ್ರು ಸ್ವೀಟ್ ತಿನ್ನು, ಸ್ವೀಟ್ ತಿಂದಾದ್ರು ಟೀ ಕುಡಿ. ಇದ್ಯಾಕೋ ನೀನ್ ಹುಡ್ತಾ ಬನ್ನ? ಅಯ್ಯ, ಈ ಪ್ರಪಂಚದಲ್ಲಿ ಬಯೋಡೇಟನೇ ಇಲ್ಲಿರೋ ಬೇವರ್ಸಿ ನನ್ ಮಗ ಅಂತಂದ್ರೆ ನಾನೇ ನೋಡು. ಇನ್ನು ಹುಟ್ಟಿದಪ್ಪ ಎಲ್ಲಿಂದ ಬರ್ಬೇಕು? ನಮ್ಮ ಅಪ್ಪಂದು ಸೂಪರ್ ಡೂಪರ್ ಸಿಲ್ವರ್ ಜುಬ್ಲಿ. ಓಹೋ, ಹೆಲಿಕಾಪ್ಟರ್ ಪೂಜೆ. ನೀನ್ ಟೀ ಕುಡಿ ಗುರು, ನಾ ಬರ್ತೀನಿ. ನನಗೆ ಯಾಕ್ರೋ ಹೋಗಿದ್ದೀರಾ? ಈ ಬೇವರ್ಸಿ ನನ್ನ ಮಕ್ಳಿಗೆ ಹೋಗಿರಿ. ರಾಜಕೀಯ ನನಗೆ ಬೇಡ ಬೇಡ ಅಂತ ಪಡ್ಕೊಂಡೆ. ನೆಮ್ಮದಿಯಾಗಿ ಗ್ರಾನೈಟ್ ಬಿಸ್ನೆಸ್ ಮಾಡ್ಕೊಂಡಿದ್ದ ನನ್ನ ಮಹಾತ್ಮ ಗಾಂಧಿ ಮಾಡ್ತೀನಿ, ನೆಹರು ಮಾಡ್ತೀನಿ ಅಂತ ಈ ದರಿದ್ರ ರಾಜಕೀಯಕ್ಕೆ ತಂದ್ರಿ. ನೀವ್ ಹೇಳ್ದಾಗೆಲ್ಲ ಕುಣಿದಿದ್ದಕ್ಕೆ ಈಗೇನಾಯ್ತು? 3 ಎಲೆಕ್ಷನ್ ನಿಂದ ಒಂದೇ ಒಂದು MLA ಸೀಟ್ನು ಗೆಲ್ಸೋಕಾಗ್ಲಿಲ್ಲ. ಎಂಡ ರೊಕ್ಕ ತೋರ್ಸಿದ್ರು ಓಟ್ ಹಾಕೋ ಕಾಲ ಎಂದೋ ಹೊಂಟೋಯ್ತು. ಮನೆಗೊಬ್ರಿಗೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರು ಓಟ್ ಹಾಕಲ್ಲ ಅಂತಾರೆ. ಅದಕ್ಕೆ ಪ್ರಾಕ್ಸಿ ಓಟ್ ಹಾಕ್ಸೋಣ ಅಂತಂದ್ರೆ ಆ ಶೇಷಣ್ಣ ಬೇರೆ ಅದೇನೋ ಫೋಟೋ ಗೀಟೋ ಅಂತ ಏನೇನೋ ಮಾಡ್ಬಿಟ್ಟವನೇ. ಇವತ್ತು ಸ್ಟೇಟ್ ನಿಂದ ಸೆಂಟ್ರಲ್ ವರ್ಗೂ ಯಾವ್ಯಾವ ರಾಜಕಾರಣಿ ಏನೇನ್ ಮಾಡ್ದ, ಎಷ್ಟೆಷ್ಟು ಲೂಟಿ ಮಾಡ್ದ ಅಂತ ಜನಗಳಿಗೆ ಗೊತ್ತಾಗ್ತಾ ಇದ್ರೆ ನಾವು ಓಟ್ ಕೇಳಕ್ ಹೋದಾಗ ಯಾವನೇ ಓಟ್ ಹಾಕ್ತಾನೆ? ಇವತ್ತಿನ ರಾಜಕೀಯದಲ್ಲಿ ಒಬ್ಬ ರಾಜಕಾರಣಿ ನಿಯತ್ತಾಗಿ ದುಡಿತಿದ್ದೀನಿ ಅಂತ ಹೇಳ್ರಯ್ಯ, ಅವ್ರ ಕಾಲ್ ಕೆಳಗೆ ನುಗ್ಗಿಬಿಡ್ತೀನಿ. ನಮಸ್ಕಾರ ಸರ್. ವಿಶ್ವ, ಏನಿಷ್ಟು ದೂರ? ಗಾಡಿ ರೆಡಿ ಆಯ್ತು, ಡೆಲಿವರಿ ಕೊಟ್ಟು ಹೋಗೋಣ ಅಂತ ಬಂದೆ. ಕುಮಾರ್, ಥ್ಯಾಂಕ್ ಯು. ಬರ್ತೀನಿ ಸರ್. ಅಣ್ಣು, ಈ ಹುಡುಗ ನಿನ್ ಗೊತ್ತಾ? ಅಯ್ಯೋ ನಿನ್ ಮನಕ ಇವಾಗ ಹೋಗ. ಹಂಗಲ್ಲಣ್ಣು, ಈ ಹುಡುಗ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿದ್ರೆ ಮೊದಲನೇ ಎಲೆಕ್ಷನ್ ಅಲ್ಲೇ ಭಾರಿ ಮೆಜಾರಿಟಿನಲ್ಲಿ ಗೆಲ್ಸಿ ಇಷ್ಟೊತ್ತಿಗೆ ವಿಧಾನಸೌಧದ ಮೆಟ್ಲು ಹತ್ತಿಸ್ಬಿಡ್ತಾ ಇದ್ದೆ. ಏನ್ ಬೊಗಳ್ತಾ ಇದೀಯಾ? ಹೌದಣ್ಣ, ಅವನು ಏರಿಯಾಗೆ ತುಂಬಾ ಬೇಕಾದವನು. ಅವನ ಮಾತು ಅಂದ್ರೆ ವೇದವಾಕ್ಯ. ಅವನು ಮನಸ್ಸು ಮಾಡಿದ್ರೆ ತಿರ್ಪೆ ಎತ್ತೊಂದ್ ಬೇಕಾದ್ರೂ ನಿಲ್ಸಿ ಗೆಲ್ಸ್ಬಿಡ್ತಾನೆ. ಅವನೇನಾದ್ರೂ ನಿನ್ ಸಪೋರ್ಟ್ ಮಾಡ್ದ ಅನ್ಕೋ, ನಿನ್ ಎಷ್ಟೋ ವರ್ಷದ ಕನಸು ನಾಳೆನೆ ನನಸಾಗುತ್ತೆ. ಇವನ್ ಹೇಳ್ತಾ ಇರೋದು ನಮ್ಮ ಮೌನಾಣೆಗೂ ಸತ್ಯ. ಅವನ್ನೇನಾದ್ರೂ ನೀನು ಒಪ್ಪಿಸ್ಬಿಟ್ಟ ಅಂತ ಅಂದ್ರೆ ಸಾಕ್ಷಾತ್ ಶ್ರೀರಾಮಚಂದ್ರನೇ ಆಪೋಸಿಷನ್ ಆಗಿ ಬಂದ್ ನಿಂತ್ರು ಅವನು ಠೇವಣಿ ಕಳ್ಕೊಳ್ಳೋದಂತೂ ಗ್ಯಾರಂಟಿ. ಒಂದು ವೇಳೆ ನೀವ್ ಹೇಳೋ ಮಾತು ಸುಳ್ಳಾದ್ರೆ? ಹಂಗೇನಾದ್ರೂ ಆದ್ರೆ ಅವನ್ ನಾನ್ ಈ ಜನ್ಮದಲ್ಲಿ ರಾಜಕೀಯದ ವಿಷಯನೇ ಮಾತಾಡೋದಿಲ್ಲ ಕಣೋ. ನಿಮ್ ಬಯಕೆ ಏನಿರಬಹುದು, ನನ್ನ ಮಗ ರಾಜಕೀಯ ಕಿಳಿಯೋದು ನನಗಿಷ್ಟ ಇಲ್ಲ. ನೀವು ದೊಡ್ಡವರು, ಅನುಭವಸ್ಥರು, ನೀವೇ ಈ ರೀತಿ ಹೇಳಿದ್ರೆ ಹೇಗೆ? ಇದರಿಂದ ಮುಂದೆ ನಿಮ್ಮ ಮಗನ ಭವಿಷ್ಯಕ್ಕೆ ಅನುಕೂಲ ಆಗತ್ತೆ. ನನ್ನ ಮಗನ ಭವಿಷ್ಯ ಹಾಗೆ ರೂಪಿಸ್ಬೇಕು ಅಂತ ನನಗ್ ಗೊತ್ತು. ಅದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ವಿಶ್ವ, ಕ್ಷಮಿಸಿ ಸರ್, ನಮ್ಮ ತಂದೆಗೆ ವಿರುದ್ಧ ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ಇದುವರೆಗೂ ಗೊತ್ತಿರೋ ಹುಡುಗ ಅಂತ ಬೆಲೆ ಕೊಟ್ಟೆ. ಯೋಚನೆ ಮಾಡು, ನಿನ್ನ ಪಡ್ಕೊಳ್ಳಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನನಗೆ ನಿಮ್ಮ ಮೇಲೆ ಗೌರವ ಇದೆ, ದಯವಿಟ್ಟು ಅದನ್ನ ಕೆಡಿಸ್ಕೊಬೇಡಿ. ನಾನು ನಮ್ಮ ತಂದೆ ವಿರುದ್ಧವಾಗಿ ಯಾವತ್ತೂ ಹೋಗೋದಿಲ್ಲ. ಹೆಚ್ಚಿಗೆ ಮಾತ್ಬೇಡ, ದಯವಿಟ್ಟು ಹೊರಟೋಗಿ. ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ನನಗೆ ಬೇಕಾದನ್ನ ಎಷ್ಟೇ ಕಷ್ಟ ಆದ್ರೂ ಪಡ್ಕೋತೀನಿ. ನನಗೆ ನೀನ್ ಬೇಕು.
ನಿನಗೇನು ಬೇಕು ಕೇಳು. ಹಣ, ಆಸ್ತಿ, ಕಾರು, ಬಂಗ್ಲೆ, ಅಂತಸ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟ್ರಲ್ಲಿ ನಿನ್ನ ಕಾಲ ಹತ್ರ ಬಿದ್ದಿರುತ್ತೆ. ಕೇಳೋ, ನಿನಗೇನು ಬೇಕು ಕೇಳೋ. ಹೇಳೋ, ನಿನ್ನ ರೇಟ್ ಎಷ್ಟು ಹೇಳೋ. ಏಯ್, ನನ್ ರೇಟ್ ಫಿಕ್ಸ್ ಮಾಡೋದಕ್ಕೆ ನೀನ್ ಯಾರು? ನನ್ ಬೆಲೆ ಕಟ್ಟ ಯೋಗ್ಯತೆ ಇದೆಯೋ ನಿನಗೆ? 3 ವರ್ಷ ಎಲೆಕ್ಷನ್ ನಿಂತ್ಕೊಂಡಿಲ್ಲ, ಯಾವ ಜನ ಅದು ಓಟ್ ಹಾಕಿದ್ರ? ಹಾಕಿಲ್ಲ. ಅವ್ರಿಗಳಿಗೂ ಗೊತ್ತು ಕಣೋ, ನೀನೊಬ್ಬ ಲುಚ್ಚ, ಲಫಂಗ, ಗುಂಡ ಅಂತ. ಜನಗಳ ಸೇವೆ ಮಾಡೋದಕ್ಕೆ ರಾಜಕಾರಣ ಆಗ್ಬೇಕಾ? ಒಬ್ಬ ಮಾಮೂಲಿ ಮನುಷ್ಯಾಗೂ ಮಾಡ್ಬೋದು, ಆದ್ರೆ ನಿಮ್ಮಂತವ್ರು ಮಾಡಲ್ಲ. ಯಾಕೆ ಹೇಳು? ನಿಮ್ಮಂತವ್ರು ರಾಜಕೀಯಕ್ಕೆ ಬರೋದು ಶೋಕಿ ಮಾಡೋದಕ್ಕೆ, ಜನಗಳನ್ನ ಕೊಳ್ಳೆ ಹೊಡೋದಕ್ಕೆ. ನಿಮ್ಗಳ ಸ್ವಾರ್ಥಕ್ಕೋಸ್ಕರ ಪವಿತ್ರವಾದ ರಾಜಕೀಯ ಬಲಿ ಕೊಡ್ತೀರಾ? ಏನೋ ಇದುವರೆಗೂ ದೊಡ್ಡ ಮನುಷ್ಯ ಮರ್ಯಾದೆ ಕೊಡ್ತಾ ಇದ್ರೆ ಬಾಯ್ ಬದಲ ಮಾತಾಡ್ತೀಯ? ಹೋಗ ಅವ್ರಿಗೆ. ವಿಶ್ವ Stupid. ರೈಟ್ ಹೇಳ. ಜನಗಳು ವಾಸ ಮಾಡಕ್ ಯೋಗ್ಯವಾದ ಜಾಗನ ಇದು? ಕಾಲಿಡ್ತಿದ್ದ ಹಾಗೆ ಚಾಕು, ಚೂರಿ, ಚೈನು. ಅಬ್ಬಬ್ಬಬ್ಬ, ನಾಗರಿಕತೆ ಅನ್ನೋದೇ ಬೇಡವಾ? ಅನ್ಎಜುಕೇಟೆಡ್ಸ್, ಅನ್ಕಲ್ಚರ್ಡ್ ಪೀಪಲ್. ಒಬ್ಬ ಅಷ್ಟೊಂದ್ ಜನಕ್ಕೆ ಹೊಡಿತಾ ಇದ್ರೆ ಅದನ್ನ ಹಲ್ಕಿಕೊಂಡು ನೋಡೋದಕ್ಕೆ 101 ಜನ. ಒಬ್ರಾದ್ರೂ ಬಿಡಿಸೋದ್ ಬೇಡ್ವಾ? ಮನೆ ಹುಡ್ಕೋಕ್ ಮುಂಚೆ ನಾವಿಲ್ಲಿರೋಕ್ ಸಾಧ್ಯನಾ ಅಂತ ಯೋಚನೆನಾದ್ರೂ ಮಾಡೋದ್ ಬೇಡ್ವಾ ನೀವು? ಉಷಾ, ಏನಿದು?
ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮ ಅಪ್ಪನ ಮೇಲೆ ಹಾಕೋಗಾಡ್ತಿದ್ಯಲ್ಲ. ಇನ್ನೇನ್ ಮಮ್ಮಿ, ನಮಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಇಂಥ ವಾತಾವರಣ ಮಕ್ಕಳ ಭವಿಷ್ಯದ ಮೇಲೆ ಎಂಥ ಪರಿಣಾಮ ಬೀರಬಹುದು ಅಂತ ಯೋಚನೆ ಮಾಡೋ ಶಕ್ತಿ ಡ್ಯಾಡಿಗಿಲ್ಲ. ಇವರೇ ತಿಳಿ ಹೇಳೋ ವಿವೇಕ ನಿನಗಿಲ್ಲ. ನಿಮ್ಮ ಓಬಿ ರಾಯನ್ ಕಾಲದ ವರ್ತನೆಯಿಂದ ನಾವು ನರಕ ಯಾತನೆ ಅನುಭವಿಸ್ಬೇಕಾಗತ್ತೆ. ಈಗ್ಲೇ ಹೀಗೆ ಮುಂದೆ ಇನ್ಯಾವ